ಜನತೆಗೆ ಏನು ಹೇಳ್ಕೊಡ್ತೀವಿ? ಈ ಗೆಲುವು ದಿವಂಗತ ಉಮೇಶ್ ಅನಕತ್ತಿಯವರು, ರಮೇಶ್ ಅನಕತ್ತಿಯವರು, ಹಾಗೆ ಬಿ ಪಾಟೀಲ್ ಸಾಹೇಬರ ಅವರ ಗೆಲುವು. ಹಾಗೆಯೇ ನಮ್ಮ ಹುಕ್ಕೇರಿ ಎಲ್ಲ ಮತದಾರರ, ಎಲ್ಲ ರೈತರು, ಎಲ್ಲ ತಾಯಿಯಂದರು, ಎಲ್ಲ ಯುವಕ ಮಿತ್ರರು ಗೆಲುವು. ಸರ್, ಇದನ್ನು ಸಂಘ ಸಂಸ್ಥೆಗಳ ಚುನಾವಣೆ ಆದರೂ ಕೂಡ ಸರ್ ಮನೆ ಮನೆ ಕೂಡ ಭೇಟಿ ಕೊಟ್ಟರು ಸರ್. ನೋಡ್ರಿ, ಯಾಕಂದ್ರೆ ಅವ್ರಿಗೆ ಸಂಘನ ಬೆಳೆಸೋಕ್ಕಿಂತನೂ ಯಾರನ್ನೋ ಮನಸ್ಸೋದಿತ್ತು. ಬಟ್ ನಮ್ಮ ಕಡೆ ಹೆಂಗಿತ್ತಂದ್ರೆ ನಾವು ಇಷ್ಟು ವರ್ಷ ಸಂಘ ನಮಗಂದ್ರೆ ಸಂಘ ಕಡೆ ಯಾವುದೇ ಒಂದು ಸಹಕಾರಿ ಸಂಘನ ನಾವು ಗೆಲ್ಲಬೇಕಾದ್ರೆ ತೊಗೊಳ್ಬೇಕಾದ್ರೆ ನಮಗೇನು ಇರ್ತೈತೆ ಅಂದರೆ ಇಚ್ಛಾ, ಅದನ್ನು ಬೆಳೆಸಬೇಕು, ಉಳಿಸ್ಬೇಕು ಅನ್ನುವಂಥ ಒಂದು ಇಚ್ಛಾ ಇರ್ತೈತಿ. ಮತ್ತು ತಮ್ಮ ವಾಹಿನಿಯ ಮುಖಾಂತರ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಬಯಸ್ತೀನಿ ನಾನು ಅವ್ರಿಗೆ. ಅವ್ರು ಗೋಕಾಕ್ ತಾಲೂಕೊಳಗೆ ಯಾವ ಸಂಘ ಸಂಸ್ಥೆಯನ್ನು ಬೆಳೆಸ್ಯಾರು, ಉಳಿಸ್ಯಾರು ಅನ್ನೋಂಥ ವಿಚಾರ ನಾವೆಲ್ಲ ಜನತೆ ಮಾಡಬೇಕಾಗ್ತೈತಿ. ಸೊ ಹಂಗೆ ಅದಕ್ಕೆ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಹುಕ್ಕೇರಿ ಜನತೆ, ಯಾಕಂದ್ರೆ ಹುಕ್ಕೇರಿಯಾಗನ ವಿವಿಧವಾದ ಒಂದು ಸಂಘ ಸಂಸ್ಥೆಗಳಿದಾವೆ. ಅಂದ್ರೆ 100 ವರ್ಷದ ಒಂದು PKPS ಐತಿ, ಮತ್ತು ಒಂದು ವಿಭಿನ್ನವಾದ ಎಲೆಕ್ಟ್ರಿಕ್ ಸೊಸೈಟಿ ಐತಿ. ಎಲ್ಲೂ ದೇಶದೊಳಗೆ ಎಲ್ಲೂ ಇಲ್ಲ, ಬರೀ ನಮ್ಮ ಕಡೆ ಐತಿ, ಸಹಕಾರ ಸಂಘದ ಮೇಲೆ ನಡೆಯುವಂಥ. ಸೊ ಹಂಗೆ ಶುಗರ್ ಫ್ಯಾಕ್ಟ್ರಿ ಐತಿ, ಭಾಳಷ್ಟು PKPSಗಳು ಇರ್ತಾವೆ. ಸೊ ಹಿಂಗೆ ಇವತ್ತು ನಾವು ಏನಾದರೂ ಅಂದ್ರೆ ಸಹಕಾರಿ ಸಂಘ ಹೆಂಗೈತೆ ಅಂದ್ರೆ ಹುಕ್ಕೇರಿ ತಾಲೂಕು ಅಂದ್ರೆ ಸಹಕಾರಿ ಸಂಘದ ಗೋಲ್ಡ್ ಮೈನ್ ಇದ್ದಂಗೆ. ಎಲ್ಲ ವಿವಿಧವಾದ ಸಹಕಾರಿ ಸಂಘಗಳಿದ್ದಾವೆ. ಸೊ ಅದಕ್ಕಾಗಿ ಅವ್ರಿಗೆ ಒಂದು ಹೇಳಕ್ಕೆ ಬಯಸ್ತೇನೆ, ಮತ್ತೊಮ್ಮೆ ತಿರುಗಿ ಸಕಟ ಇಲ್ಲಿ ತಾವು ತಲೆ ಸಕಟ ಮಾಡಿ ನಮ್ಮ ಹುಕ್ಕೇರಿ ತಾಲೂಕು ಕಡೆ ಮಲಗಬೇಡ್ರಿ. ಮತ್ತು ಇವಾಗಲೂ ಜನ ತಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಯಾಕಂದ್ರೆ ತಾವು ಈ ಗಡಪರ್ವ ಶುಗರ್ ನೋಡಿರ್ಬೋದು, ಏನು ಹಾಲತ್ತಾಗೈತೆ ಅದ್ರ 18 ವರ್ಷ ಥರದ ಇಲೆಕ್ಷನ್ ಸಕಟ ಅವ್ರು ಮಾಡಿಲ್ಲ. ಮತ್ತು ಯಾವಾಗ ಇಲೆಕ್ಷನ್ ಇರ್ತೈತಿ ಏನೈತಿ ಅದು ಗೊತ್ತಿಲ್ಲ. ಮತ್ತು ಮೊನ್ನೆ ನಿಮ್ಗೆ ನೋಡ್ಬೋದು, ಡಾಕ್ಟರ್ ಕಡಾಡಿ ಅವರು ಏನಂದರು ಸಂಕೇಶ್ವರೊಳಗೆ, ಸರ್ 3 ತಿಂಗಳಾಯ್ತು ಅದ್ರದ್ದನ್ನ ವೋಟರ್ ಲಿಸ್ಟ್ ಬಿಡಾಕತ್ತೀನಿ, ನಾನು ಕೊಡಕ್ಕೆ ತಯಾರಿಲ್ಲ. ಅಂದ್ರೆ ಅವ್ರಿಗೇನು ಇಚ್ಛಾ ಅಂದರೆ ಇಲೆಕ್ಷನ್ ಮಾಡಿಸೋದು ಒಟ್ಟು ಬೇಡ, ಒಟ್ಟು ನಮ್ಮ ಕೈಯಾಗನೇ ಎಲ್ಲ ಇರಬೇಕು. ಮತ್ತು 20-25 ವರ್ಷ ಆಯ್ತು ಅಥವಾ 18 ವರ್ಷ ಆಯ್ತು ಅವ್ರ ಕೈಯಾಗಿದ್ದ ಆ ಸಂಘ ಸಂಸ್ಥೆನ ಎಲ್ಲಿಟ್ಟಾರ ಅಲ್ಲೇ ಇಟ್ಟಾರ. ಏನು ಬೆಳೆಸೇ ಇಲ್ಲ, ಬೆಳೆಸುವಂಥ ದೊಡ್ಡ ಮಾಡೋದು ಅಂತ ಕಾರ್ಯಕ್ರಮ ಮಾಡಿಲ್ಲ. ಅದಕ್ಕೆ ಅಂಥವ್ರ ಕಡೆ ಸಂಘ ಸಂಸ್ಥೆ ಹೋಗಬಾರ್ದು. ಯಾಕಂದ್ರೆ ಮೊನ್ನೆ ಬಿ ಪಾಟೀಲ್ ಸಾಹೇಬ್ರು ಹೇಳಿದ್ರಲ್ಲ, ತುಳುಕ್ ಕಡೆ ಸಂಘ ಸಂಸ್ಥೆಯನ್ನು ಕೊಡಬೇಡ್ರಿ ಅಂತ ಒಂದು ಮಾತನ್ನು ಹೇಳಿದ್ರು. ಹಂಗೆ ತುಳುಕಿಗೆ ಕೊಟ್ಟರೆ ಇವತ್ತೇನು ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಆಗೈತಿ, ಹಂಗಾಗ್ತೈತಿ. ಇವತ್ತು ಅದನ್ನು ತಾವು ಹೋಗಿ ನೋಡ್ಬೋದು, ತಾವು ವಾಹಿನಿಯವ್ರು ಹೋಗಿ ಫ್ಯಾಕ್ಟ್ರಿ ನಡೆದಾಗ ನೋಡ್ರಿ, ಅದನ್ನು ಒಬ್ಬ ಪ್ರೈವೇಟ್ ಕಂಪ್ನಿಯವ್ರು ನಡೆಸತ್ತಾರೆ. ಅದನ್ನು ಶುಗರ್ ಫ್ಯಾಕ್ಟ್ರಿ ಅವರು ನಡೆಸತ್ತಿಲ್ಲ, ಒಂದು ಪ್ರೈವೇಟ್ ಕಂಪ್ನಿಯವ್ರು ನಡೆಸತ್ತಾರೆ. ಯಾಕಪ್ಪ ಅಂದ್ರೆ ಅವ್ರ ಸ್ವಂತ ಒಂದೇನೋ ಅವ್ರ ಅಣ್ಣಂದು ತಮ್ಮಂದು ಯಾರ್ದು ಒಂದು ಸಾಲ ಆಗೈತೆ ಆ ಬ್ಯಾಂಕ್ ಒಳಗೆ, ಆ ಸಾಲ ತೀರ್ಸಾಕೆ ಈ ಫ್ಯಾಕ್ಟ್ರಿನ ಕೊಟ್ಟಾರು ಅಂತ ಮಂದಿ ಮಾತಾಡತ್ತಾರೆ. ನಾ ಹೇಳತ್ತಿಲ್ಲ, ಮಂದಿ ಮಾತಾಡೋದು ನಾನು ನಿಮ್ಗೆ ಹೇಳಾಕತ್ತೀನಿ ನೀವು ವಾಹಿನಿ ಮುಖಾಂತರ. ಸೊ ಅದಕ್ಕೆ ದಯವಿಟ್ಟು, ಯಾಕಂದ್ರೆ ಅವ್ರಿಗೆ ಸಂಘ ಸಂಸ್ಥೆನ ಯಾವುದೂ ನಡೆಸಿ ಉಳಿಸಿ ಗೊತ್ತಿಲ್ಲ, ಬರೀ ಅವನ್ನ ಗೊತ್ತಿಗೆ ಹಚ್ಚಿ ಅವನು ತಿಂದು ನೀರು ಕುಡಿದು ಗೊತ್ತೈತಿ. ಅದಕ್ಕೆ ದಯವಿಟ್ಟು ಅದಕ್ಕೆ ನಮ್ಮ ಇವತ್ತು ಹುಕ್ಕೇರಿ ತಾಲೂಕು ಜನ ಅದನ್ನು ತಿರಸ್ಕಾರ ಮಾಡ್ಯಾರ ಅಂತ ಹೇಳಿ. ಸರ್, 15 ಸ್ಥಾನಗಳನ್ನ ಸರ್ ಇದರದ ಮೂಲ ಮಂತ್ರ ಏನ್ರಿ ಸರ್? 15 ಮೂಲ ಮಂತ್ರ ಏನಂದ್ರೆ ಒಂದು ಇವತ್ತು ಸಣ್ಣ ಸಾಹುಕಾರ ದೊಡ್ಡ ಸಾಹುಕಾರ 30 ವರ್ಷಗಳಾಯ್ತು ಅದನ್ನು ಬೆಳೆಸ್ಕೋತ ಬಂದಾರ. ಮತ್ತು ನಾನು ಅನೇಕ ಕಡೆ ಏನು ಹೇಳಿದ್ದೀನಿ, ಇದು ಮುಚ್ಚುವಂಥ ಹಂತದಲ್ಲಿ ಇತ್ತು ಒಮ್ಮೆ. ಅವಾಗ ಬಿ ಪಾಟೀಲ್ ಸಾಹೇಬರು, ಉಮೇಶ್ ಅನಕತ್ತಿಯವರು ಒಂದೇ ಪಾರ್ಟಿ ಆಗಿದ್ದರು ಜನತಾದಳೊಳಗೆ. ಅವಾಗ ನಮ್ಮ ಜನತಾ ಪಕ್ಷದ CM ಆಗಿ JH ಪಾಟೀಲ್ ಇದ್ರು. ಅವಾಗ ಅವರಿಬ್ಬರು ಹೋಗಿ, ಇಲ್ಲ ಇದು ಒಂದು ವಿಭಿನ್ನವಾದ ಒಂದು ಸಹಕಾರ ಸಂಘ ಐತಿ, ಅದಕ್ಕೆ ನೀವು ಸರ್ಕಾರಿ ಸಹಾಯಧನ ಕೊಡ್ರಿ, ಇದನ್ನು ಉಳಿಸೂನು ಬೆಳೆಸೂನು ಅಂತ ಮಾತನ್ನು ಹೇಳಿದಾಗ ಸುಮಾರು 30 ಲಕ್ಷ ರೂಪಾಯಿಗಳನ್ನು ಅಲ್ಲಿಂದ ತೊಗೊಂಡು ಬಂದು, ಅವಾಗಂದ್ರೆ 30 ವರ್ಷದಿಂದ ಅವಾಗ ಅದನ್ನು ಬೆಳೆಸಿ ಉಳಿಸಿ ಅನ್ನುವಂಥ 8 ವರ್ಷ ಉಳಿಸ್ಯಾರು. ಆಮೇಲೆ ನಾವು ಯಾರ್ಯಾರ ಕ್ಯಾಂಡಿಡೇಟ್ಗಳು ನಮ್ಮವ್ರು ಇದ್ದಿಲ್ಲ, ಅವರು ಎಲ್ಲ ಜನಸೇವಕರು. ಇವತ್ತು ಹುಕ್ಕೇರಾಗ ನೋಡ್ರೆ ಯಾರ ಮಾವೀರ್ ನಿಲಜ್ಗೆ ಅವರು ಜನಸೇವಕ. ಇವತ್ತು ನೀವು ಬೆಳವ್ಯಾಗ ಹೋದ್ರಿ, ಯಾರ ನಮ್ಮ ನಾಯಕರ ಅವರು ಜನಸೇವಕರು. ಆಮೇಲೆ ಅಲ್ಲೇ ನೀವು ಹಂಜಾನಟ್ಟಿಗೆ ಅಲ್ಲೇ ಇದಕ್ಕೆ ಹೋಗ್ರಿ, ಯಾವುದಾ ಎಲ್ಲಿ ಮುನ್ನೋಳಿಗೆ ಹೋದ್ರೆ ಅಲ್ಲಿ ದೇಸಾಯರದಾರು ಅವರು ಕೃಷಿಕ. ಸೊ ಹಿಂಗೆ ಆಮೇಲೆ ನೀವು ಹೆಬ್ಬಾಳ ಕಡೆ ಹೋದ್ರೆ ಅಲ್ಲಿ ರಾಜು ಮುನ್ನೋಳಿ ಅದಾರು, ಅವರು ಒಬ್ಬರ ಕೃಷಿಕ, ಒಬ್ಬರ
ಕೋಳಿ ಸಾಗಾಣಿಕೆ ಮಾಡ್ತಾರೆ, ಅಂದ್ರೆ ಅದ್ರ ಫ್ಯಾಕ್ಟ್ರಿ ಇದೈತಿ, ಮರಿಗಳನ್ನು ಅವರು ಕೊಡ್ತಾರೆ. ಸೊ ಇಂಥ ವಿವಿಧ ರಂಗದಲ್ಲಿ ನಾವು ವ್ಯಕ್ತಿಗಳನ್ನು ಹರಿಸಿದ್ದೀವಿ ಮತ್ತು ಅವರು ಮಂದಿಯಾಗಿದ್ದವ್ರು ಅದಾರ ನಮ್ಮವ್ರು. ಸೊ ಅದಕ್ಕಾಗಿ ಮಂದಿಗೆ ಬೇಕಾಗಿದ್ದವ್ರು ಅದಾರು, ಅದಕ್ಕಾಗಿ 15 ಸೀಟ್ ನಮಗೆ ಬಂದವು. ಜೊಲ್ಲೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಜೊಲ್ಲೆ ಅವ್ರಿಗೆ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ದುಡ್ಡಿಂದ ಎಲ್ಲನೂ ಕೊಂಡುಕೊಳ್ಳೋಕ್ಕಾಗಲ್ಲ, ದುಡ್ಡಿಂದ ಸ್ವಾಭಿಮಾನನ ಕೊಂಡುಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಈ ಚುನಾವಣೆ ಹುಕ್ಕೇರಿ ತಾಲೂಕು ಸ್ವಾಭಿಮಾನ ಆಗಿತ್ತು. ಆ ಸ್ವಾಭಿಮಾನ ಹುಕ್ಕೇರಿ ತಾಲೂಕು ಜನತೆ ತೋರಿಸಿದಾರು. ಅದಕ್ಕೆ ದಯವಿಟ್ಟು ತಮಗೇನು ಹೇಳಕ್ಕೆ, ತಮ್ಮ ಕಡೆ ದುಡ್ಡಿದ್ರೆ ತಮ್ಮ ಮನೆಯಾಗ ಇಟ್ಕೋರಿ, ಅದನ್ನು ಎಲ್ಲರಿಗೂ ತಂದು ನನ್ನ ಕಡೆ ರೊಕ್ಕ ಐತಿ ನಾ ಹಾರಿಸ್ತೇನೆ ಅನ್ನುವಂಥ ಘಮಂಡತನ ತೋರಿಸ್ಬೇಡ್ರಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಮತ್ತು ತಮ್ಮ ವಾಹಿ ಮುಖಾಂತರ ಮತ್ತೊಂದು ಹೇಳ್ತೇನೆ, ತಮ್ಮ ಕ್ಷೇತ್ರ ಮೊದಲು ಏನಾಗತ್ತೈತೆ ಅಂತ ನೋಡ್ಕೋರಿ. ಮುಂಬರುವಂಥ ದಿನಮಾನಗಳಲ್ಲಿ ಅಲ್ಲೂ ಕೂಡ ಮನೇನು ಸಣ್ಣ ಸಾವುಕಾರ ಅಂದಾರು ಬಿರುಗಾಳಿ, ಅದು ಕೂಡ ಅಲ್ಲಿ ಬಿರುಗಾಳಿನೂ ಬೀಸುತ್ತೆ. ಮತ್ತು ಇದ್ದಿದ್ದು ಶೀಟೂ ಅವ್ರದ್ದೇನು DCC ಬ್ಯಾಂಕ್ ಶೀಟ್ ಏನಿದೆ ಅದನ್ನು ಕೂಡ ಅವ್ರು ಕಳ್ಕೋಬೇಕಾಗಿರುವಂಥ ಮಾತನ್ನು ಹೇಳಕ್ಕೆ. ಸರ್ ಇನ್ನೊಂದು ರೀ, ಈ ವಿವಿಧ ಗ್ರಾಮಗಳಲ್ಲಿ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಜನ ಏನು ಮಾಡಿದ್ರು ಅಂದ್ರೆ ರೀ, ಶಪಥ ಮಾಡಿದ್ರಿ ಸರ್. ಆ ಶಪಥವನ್ನು ಅವರೆಲ್ಲರೂ ಏನು ಮಾಡಿದ್ರು, ಆ ಶಪಥವನ್ನು ಉಳಿಸ್ಕೊಂಡ್ರಿ ಸರ್ ಅವರು. ಡೆಫಿನೆಟ್ಲಿ ಇದಕ್ಕೆ ನಾನು ಎಲ್ಲರಿಗೂ ಹುಕ್ಕೇರಿಯ ಎಲ್ಲ ಮತದಾರರಿಗೆ, ಎಲ್ಲ ಯುವಕರಿಗೆ, ಎಲ್ಲ ರೈತರಿಗೆ, ತಾಯಿಯಂದರಿಗೆ ಎಲ್ಲರಿಗೂ ನಾನು ಚಿರುಣಿಯಾಗಿದ್ದೀನಿ. ಯಾಕಪ್ಪ ಅಂದ್ರೆ ಅವ್ರು ಏನು ಹೇಳಿದ್ರು ಅದನ್ನು ಉಳಿಸ್ಕೊಂಡ್ರು. ಮತ್ತೊಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾರೆ, ಅವ್ರ ಲೀಡರ್ ಹೆಂಗಿರ್ತಾನಲ್ಲ, ಅಂದರೆ ಒಂದು ಸೈನ್ಯಾಧಿಪತಿ ಹೆಂಗಿರ್ತಾನೋ, ರಾಜ ಹೆಂಗಿರ್ತಾನೋ, ಅದ್ರ ಪ್ರಜೆನೂ ಹಂಗೆ ಇರ್ತೈತಿ, ಅದ್ರ ಸೈನ್ಯನೂ ಹಂಗೆ ಇರ್ತೈತಿ. ಇವಾಗ ಒಬ್ಬ ಸೈನ್ಯಾಧಿಪತಿ ಅಂದರೆ ಇವತ್ತು ಮೊನ್ನೆ ರಮೇಶನ ಕತ್ತಿಯವರು, ಮೊನ್ನೆ AB ಪಾಟೀಲ್ರು, ಅವರು ಕೂಡ ತಮ್ಮ ಮಾತಿಗೆ ಒಟ್ಟು ಚ್ಯುತಿ ಬರಲ್ದ ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಿ ತೋರಿಸ್ತಾರೋ ಅನ್ನುವಂಥ ಒಂದು ಏನು ರೂಢಿಪಾಠ ಈ ಮಂದಿಗೇನು ಕಲಿಸ್ಯಾರು ಅದೇ ಇವತ್ತು ನಿಮಗೆ ಕಾಣಿಸಾಗತೈತಿ. ಸೊ ಹಾಗಾಗಿ ರಾಜ ಹೆಂಗಿರ್ತಾನ ಪ್ರಜಾ ಹಂಗೆ ಇರ್ತೈತಿ. ನಮ್ಮ ರಾಜ ತಮ್ಮ ಮಾತಿಗೆ ಒಟ್ಟು ತಪ್ಪಲಾರೆ ಅಂತ ಮನುಷ್ಯ ಅದಾನ, ಅದಕ್ಕೆ ಪ್ರಜಾನು ಹಂಗೆ ಐತಿ, ಅದಕ್ಕೆ ಆರಿಸ್ಕೊಟ್ರು ಅಷ್ಟೇ. ಸರ್ ಇವಾಗ ನಿಮ್ಮ ಸೇವೆ ಹುಕ್ಕೇರಿ ಕ್ಷೇತ್ರಕ್ಕೆ ಮಾತ್ರನಾ ಅಥವಾ ಮತ್ತೆ ನೋಡ್ರಿ ಬೇರೆ ಕಡೆನೂ? ನೋಡ್ರಿ ಮತ್ತೊಂದು ಮಾತು ಹೇಳಕ್ಕೆ ಬಯಸ್ತೇನೆ. ಇವತ್ತು ರಾಜಕೀಯ ನಮಗೇನು ಹೊಸದಲ್ಲ, ಸತತ ನನ್ನ 3ನೇ ತಲೆಪೀಳಿಗೆ ನಾವು ರಾಜಕೀಯ ಮಾಡೋದು. ನಮ್ಮ ಅಜ್ಜಾನೂ MLA ಇದ್ದ, ನಮ್ಮ ದಡಾಪು MLA ಇದ್ದ, ನಮ್ಮ ಅಪ್ಪ MP ಇದ್ದ, ನಮ್ಮ ಅಣ್ಣ ಈಗ MLA ಅದ. ಮತ್ತು ಈ ಸಂಘ ಸಂಸ್ಥೆ ನಾವು ಕಟ್ಟಿ ಬೆಳೆಸಿದವ್ರದೀವಿ. ಅಂದರೆ ಅಪ್ಪನಗೌಡರ ಒಂದು ಗರಡಿಯಲ್ಲಿ ನಮ್ಮ ಅಜ್ಜ ಆಗಲಿ, ನಮ್ಮ ಅಪ್ಪ ಆಗಲಿ, ನಮ್ಮ ದಡಾಪ ಆಗಲಿ, AB ಪಾಟೀಲ್ ಸಾಹೇಬರಾಗಲಿ, AB ಪಾಟೀಲ್ ಅವ್ರ ತಂದೆ ಆಗಲಿ, ಅವರು ಎಲ್ಲರೂ ಕೂಡಿ ಮೊದಲು ನಮ್ಮ ಅಜ್ಜ ಅಪ್ಪನಗೌಡರು ಮತ್ತು ಬಸ್ಗೌಡರು, ಆಮೇಲೆ ಇನ್ನಿತರು ಎಲ್ಲ LK ಕೋತ್ ಅವರೆಲ್ಲ ಆ ಸಂಘ ಸಂಸ್ಥೆಗಳನ್ನು ಹುಕ್ಕೇರಿ ತಾಲೂಕು ಕಟ್ಟಿದರು. ಆಮೇಲೆ ಏನು ಮಾಡ್ಕೊಂಡು ಬಂದು AB ಪಾಟೀಲ್ ಸಾಹೇಬರಾಗಲಿ ಅಥವಾ ರಮೇಶನ ಕತ್ತಾಗಲಿ, ಉಮೇಶನ ಕತ್ತಿಯವರಾಗಲಿ, ಇವರೆಲ್ಲ ಬೆಳೆಸ್ಕೋತ ಬಂದರು. ಇನ್ನು ನಮ್ಮ ಕರ್ತವ್ಯ ಏನೈತಿ, ಇಲ್ಲಿಂದ ಮತ್ತೆ ಒಂದು ನೆಕ್ಸ್ಟ್ ಸ್ಟೆಪ್ ತೊಗೊಂಡು ಹೋಗೋದೈತಿ, ಅದು ನೆಕ್ಸ್ಟ್ ಸ್ಟೆಪ್ ನಾವು ತೊಗೊಂಡು ಹೋಗ್ತೀವಿ ಅಂತ ಮಾತನ್ನು ಹೇಳಕ್ಕೆ. ಸರ್ ಲಕ್ಕನ್ ಜಾರಕಿಹೊಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಸರ್, ಒಂದು TC ಬೇಕಾದರೂ ಹೋಗಿ ಬಾಗೇವಾಡಿಯವ್ರ ಮನೆ ತನಕ ಕೂಡಬೇಕು, ಅವ್ರು ಯಾವಾಗ ಒಂದು ಹೊರಗಡೆ ಕೊಡ್ತಾ ಮಾತಾಡ್ತಾರೆ ಅವಾಗ ನಾನು ಅವ್ರಿಗೆ TC ಇದನ್ನು ಮಾಡ್ಬೇಕಂತ ರೈತರಿಗೆ ಈ ಥರ ಒಂದು ಮಾತು ಬಂದಿದೆ, ಹೇಳಿಕೆ ಬಂದಿತ್ತು. ಇಲ್ಲ ಅವ್ರಿಗೆ ಲಕ್ಕನ್ ಅವ್ರಿಗೇನೆ ಏನೂ ಗೊತ್ತಿಲ್ಲ. ಮತ್ತು ಆ ಮನುಷ್ಯಾಗ ಅವು ಆ್ಯಕ್ಚುಲಿ ಒಬ್ಬ ಲೀಡರ್ ಅನಿಸ್ಕೊಳ್ಳೋಕ್ಕೂ ಲಾಯಕ್ಕಿಲ್ಲ. ಅಂಥವ್ನಿಗೆ ಹೋಗಿ MLC ಮಾಡಿ ಕುಂಚಾರ. ಮತ್ತು ಆ ಮನುಷ್ಯನ ಬಗ್ಗೆ ನನಗೆ ಏನು ಹೇಳಲಿಲ್ಲ ಅಂದ್ರೆ ಚಲೋ, ಯಾಕಂದ್ರೆ ಹೇಳಕ್ಕೆ ಏನೂ ಇಲ್ಲ ಅಲ್ಲಿ. ಮತ್ತು ಮೋಸ್ಟ್ಲಿ ಸಾವ್ಕಾರ ಮಂದಿ ಯಾಕೆ ಬರ್ತೈತೆ ಅಂದ್ರೆ ಕೆಲಸ ಕೇಳಕ್ಕೆ ಬರೋಲ್ಲ, ಸಾವ್ಕಾರ ನೋಡಕ್ಕೆ ಬರ್ತೈತಿ. ಮತ್ತು ಸಾವ್ಕಾರ ಎಲ್ಲನೂ ಫೋನ್ ಮೇಲೆ ಮಾತಾಡ್ತಾರೆ, ಎಲ್ಲ ಮಂದಿ ಕೆಲಸ ಫೋನ್ ಮೇಲೆ ಮಾಡ್ತಾರೆ. ನಾವು ಫೋನ್ ಮೇಲೆ ಮಾಡ್ತೇವೆ, ನನ್ನ ತಮ್ಮ ಮಾಡ್ತಾರೆ, ನಮ್ಮ ಅಣ್ಣು ಮಾಡ್ತಾರೆ. ಬರೀ ನಾನು ಫೋನ್ ಹಚ್ಚರು ಸಾಕು. ನಾನು ಭಾಳ ಮಂದಿಗೆ ಅಂದೇನೆ, ನೀವು ಅಲ್ಲಿಂದ ಎಲ್ಲಿ ಬರೋದು ಬೇಕಾಗಿಲ್ಲ, ಏನು ಬೇಕೈತಿ ಫೋನ್ ಮೇಲೆ ಹೇಳ್ರಿ, ನಾ ಫೋನ್ ಮೇಲೆ ಅದನ್ನು ಕೆಲಸ ಮಾಡ್ತೀನಿ. ಮತ್ತು ನನಗೆ ಭಾಳಷ್ಟು ಮಂದಿ ನಾ ಫೋನ್ ಮೇಲೆ ಕೆಲಸ ಮಾಡ್ತೀನಿ, ನನಗೆ ಯಾರೂ ಬಂದು ಭೇಟಿ ಆಗಿರಿ ಅನ್ನೋ ಅಂತ ಮನೋಭಾವನೆಯೂ ಇಲ್ಲ. ಏನು ನಿಮಗೆ ಏನು ಕಾಂಪ್ಲಿಕೇಟೆಡ್ ಇದ್ರೆ ನಾವು ಮತ್ತೆ ಕರೆಯಬೇಕಾಗ್ತೈತಿ, ಅವಾಗ ನಾವು ಕರಿತೀವಿ. ಅವ್ರು ನಮ್ಗೆ ಕೇಳ್ತಾರೆ, ಆ ಪ್ರಕಾರ ನಮ್ಮದೆಲ್ಲ ಆಗ್ತೈತಿ. ಬಟ್ ಅನೇಕ ಸಲ ನಾವು ಫೋನ್ ಮೇಲೆ ಎಲ್ಲ ಮಾಡಿರ್ತೀವಿ ಕೆಲಸ. ಯಾರು ಬಂದು ನಮಗೇನು ಭೇಟಿ ಆಗಬೇಕಂತ ಏನಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.